ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಇವತ್ತು ನಾವು ಮಾತನಾಡೋಣ. ಕಡೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಅವ್ರು ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದೆ, ಐಸೋಲೇಷನ್ಗೆ ಒಳಗಾಗಿದ್ದೆ ಅನ್ನುವಂಥದ್ದು. ಇದ್ಯಾವುದೋ ವಿದೇಶದಿಂದ ಬಂದಿರೋ ವಿಡಿಯೋ ಅಲ್ಲ ಅನ್ನುವಂಥ ಚರ್ಚೆ ಕೂಡ ಇತ್ತು. ಸೊ ಆ ವಿಡಿಯೋ ಎಲ್ಲಿಂದ ಬಂತು? ಪ್ರಜ್ವಲ್ ರೇವಣ್ಣ ಅವರ ದುರಂತ ಆಗಮನಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಇವತ್ತು ನಾವು ಮಾತನಾಡೋಣ. ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತೀನಿ. 10:30ಕ್ಕೆ SIT ಮುಂದೆ ಹಾಜರಾಗಿ ತನಿಖೆಗೆ ನಾನು ಸಹಕಾರವನ್ನ ಕೊಡ್ತೇನೆ. ನನ್ನ ವಿರುದ್ಧ ಷಡ್ಯಂತ್ರವನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ, ನ್ಯಾಯಾಲಯ ನನಗೆ ನ್ಯಾಯವನ್ನ ಕೊಡುತ್ತೆ ಅನ್ನುವಂಥ ಅವರದೇ ಆದಂಥ ಸಂಜಾಷಿಯನ್ನ ಅವರು ಬಿಟ್ಟಂತ ವಿಡಿಯೋದಲ್ಲಿ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಇನ್ನ ಪ್ರಜ್ವಲ್ ರೇವಣ್ಣ ಅವ್ರು ಬರೋದಕ್ಕೆ ಈಗ ಆಲ್ರೆಡಿ ಏರ್ಪೋರ್ಟ್ನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಸ್ವಾಗತ ಮಾಡೋಕ್ಕಲ್ಲ, ಬಂದೇಟ್ಗೆ ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಯಾರೋ ಈ ಬಹುಶಃ ಬೆಂಗಳೂರು ಟೀಮು IPL ಮ್ಯಾಚ್ನ ಏನಾದ್ರು ಕೂಡ ಫೈನಲಲ್ಲಿ ಗೆದ್ದು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ, ಅಥವಾ ಯಾರೋ ದೇಶಕ್ಕೋಸ್ಕರ ಹೋರಾಟ ಮಾಡಿ ಯುದ್ಧವನ್ನ ಗೆದ್ದು ಬಂದಂಥ ಸೈನಿಕರಿಗೆ, ಅಥವಾ ಭಾರತ ರತ್ನ ಪ್ರಶಸ್ತಿ ಅಥವಾ ಪದ್ಮಭೂಷಣ ಅಥವಾ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಯಾವ ರೀತಿಯಾಗಿ ಮಾಧ್ಯಮಗಳು ಅಧಿಕಾರಿಗಳು ಕಾಯ್ತಾರಲ್ಲ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ವ್ಯತ್ಯಾಸ ಬೇರೆ. ಅದು ಸ್ವಾಗತ ಮಾಡೋದಕ್ಕೆ, ಇದು ಬಂದ ತಕ್ಷಣ ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆನೋ ಜಡ್ಜ್ ಮುಂದೆನೋ ಅಥವಾ ಸ್ಟೇಷನ್ಗೋ ಕೂರ್ಸೋದಕ್ಕೆ. ಸೊ ಇದು ಒಬ್ಬ ಸಂಸದ ವಿದೇಶದಿಂದ ಬರಲಿ ಅಂತ ಯಾವ ರೀತಿಯಾಗಿ ಕಾಯ್ತಾ ಇದ್ರು ಪೊಲೀಸ್ನವರಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಜನರು ಕೂಡ ಅಷ್ಟೇ. ಸೊ ಈ ರೀತಿಯಾದಂಥ ಒಂದು ದುರಂತ ಆಗಮನ ಅಂತಾನೆ ಹೇಳ್ಬೋದು ಇದು. ಸೊ ಇಂಥ ಒಂದು ಆಗಮನ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಿಗ್ತಾ ಇರುವಂಥದ್ದು. ಓಕೆ, ಇನ್ನು ಪ್ರಜ್ವಲ್ ರೇವಣ್ಣ ಅವರು ಬರುವಂಥದ್ದು ಇದೆಯಲ್ಲ, ಒಂದಷ್ಟು ಕುತೂಹಲ ಕೂಡ ಇರುವಂಥದ್ದು. ಅವ್ರು ವಿಡಿಯೋ ಮಾಡಿಬಿಟ್ರಲ್ಲ, ಸೊ ಅವ್ರು ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದೆ, ಐಸೋಲೇಷನ್ಗೆ ಒಳಗಾಗಿದ್ದೆ ಅನ್ನುವಂಥದ್ದು. ಆದರೆ ಆ ವಿಡಿಯೋವನ್ನು ಗಮನಿಸಿದವ್ರಿಗೆ ಗೊತ್ತಾಗುತ್ತೆ, ಯಾವ ಖಿನ್ನತೆನೂ ಇಲ್ಲ, ಯಾವ ಮಾನಸಿಕ ಕಾಯಿಲೆನೂ ಇಲ್ಲ ಅನ್ನುವಂಥದ್ದು. ಯಾಕೆ? ಕೆಲವರಂತೂ ಆ ವಿಡಿಯೋ ಇಲ್ಲೇ ಎಲ್ಲೋ ಕೂತ್ಬಿಟ್ಟಿದ್ದಾರೆ ಅವರು, ಇದು ಯಾವುದೋ ವಿದೇಶದಿಂದ ಬಂದಿರೋ ವಿಡಿಯೋ ಅಲ್ಲ ಅನ್ನುವಂಥ ಚರ್ಚೆ ಕೂಡ ಇತ್ತು. ಯಾಕಂದ್ರೆ ನೀಟಾಗಿ ಅವರು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಜೊತೆಗೆ ಅವರ ಹೇರ್ ಸ್ಟೈಲು, ಗಡ್ಡ, ಇವೆಲ್ಲವನ್ನು ಕೂಡ ನೀಟಾಗಿ ಪ್ರಜ್ವಲ್ ರೇವಣ್ಣ ಮೇಂಟೈನ್ ಮಾಡ್ತಾ ಇದ್ರು. ಕೆಲಸ ಎಷ್ಟು ಮಟ್ಟಿಗೆ ಸಂಸದರಾಗಿ ಮಾಡ್ತಿದ್ರೋ ಬಿಟ್ಟಿರೋ ಸೆಕೆಂಡ್ರಿ, ಇವು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮೊನ್ನೆ ವಿಡಿಯೋ ಬಿಟ್ಟಾಗೂ ಕೂಡ ಅಷ್ಟೇ, 2 ನಿಮಿಷ 57 ಸೆಕೆಂಡ್ ವಿಡಿಯೋ ಬಿಟ್ರಲ್ಲ, ಅದರಲ್ಲಿ ನೀಟಾಗಿ ಹಣೆಗೆ ಕುಂಕುಮ ಇಟ್ಕೊಂಡಿದ್ರು, ನೀಟಾಗಿ ಗಿಮ್ಮು ಶೇವ್ ಇವೆಲ್ಲ ಮಾಡಿಸಿ, ಈ ಗಡ್ಡ ಬಿಟ್ಟಿರೋರು ಒಂದು ಸೆಟ್ ಮಾಡಿಸ್ತಾರೆ ನೀಟಾಗಿ. ಎಲ್ಲರೂ ಕೂಡ ಎಲ್ಲೆಲ್ಲಿ ಜಾಸ್ತಿ ಬಂದಿರುತ್ತೋ ಎಲ್ಲೆಲ್ಲಿ ಕಡಿಮೆ ಇರುತ್ತೋ ನೀಟಾಗಿ ಒಂದು ಸೆಟ್ ಮಾಡಿಸಿ ಭಾರತಕ್ಕೆ ಬರೋದಕ್ಕೆ ಏನೋ ಒಂದು ಯುದ್ಧ ಗೆದ್ದು ಬಂದಿರೋ ರೀತಿನಲ್ಲಿ, ಅಥವಾ ಯಾವುದೋ ಒಂದು ದೊಡ್ಡ ಸಂಸದರಾಗಿ ಒಂದು ಅಧ್ಯಯನಕ್ಕೆ ಹೋಗಿ ಬರೋವಂಥ ರೀತಿನಲ್ಲಿ ನೀಟಾಗಿ ರೆಡಿಯಾಗಿ ಒಂದು ವಿಡಿಯೋನ ಬಿಟ್ಟಿದ್ರು. ಸೊ ಆ ವಿಡಿಯೋ ಎಲ್ಲಿಂದ ಬಂತು? ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದೀನಿ ಅನ್ನುವಂಥ ಮಾಹಿತಿಯನ್ನ ಎಲ್ಲೂ ಕೂಡ ಬಿಟ್ಟಿರಲಿಲ್ಲ. ಸೊ ಕಡೆಗೂ ಕೂಡ ನಮ್ಮ SIT ಟೀಮ್ನವರು ಆ ವಿಡಿಯೋ ಎಲ್ಲಿಂದ ಬಂತು, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಅನುಮಾನ ಪಟ್ಟಿದ್ರು, ಅಲ್ಲೇ ಇದ್ದಾರೆ. ಆ ವಿಡಿಯೋ ಬಂದಿರೋದು ಬೇರೆ ಎಲ್ಲೂ ಕೂಡ ಬಂದಿಲ್ಲ, ಎಲ್ಲಿಂದನೂ ಬಂದಿಲ್ಲ. ಹಂಗೇರಿ ದೇಶದ ಬುಡಾಪೆಸ್ಟ್ ಅನ್ನುವಂಥ ಏರಿಯಾ, ಹಂಗೇರಿ ದೇಶದ ಬುಡಾಪೆಸ್ಟ್ ಅನ್ನುವಂಥ ಜಾಗದಿಂದ ಈ ಒಂದು ವಿಡಿಯೋವನ್ನ ಪ್ರಜ್ವಲ್ ರೇವಣ್ಣ ಅಪ್ಲೋಡ್ ಮಾಡಿದ್ದಾರೆ, ಅಲ್ಲಿಂದ ಕಳಿಸಿದ್ದಾರೆ ಅನ್ನುವಂಥದ್ದು IP ಅಡ್ರೆಸ್ ಅನ್ನ ಟ್ರೇಸ್ ಮಾಡಿದ್ದಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಏನಾದರೂ ಕೂಡ ಅಂದುಕೊಂಡಂತೆ, ಆತ ಹೇಳಿರುವಂತೆ ಏನಾದರೂ ಕೂಡ ಭಾರತಕ್ಕೆ ಆ ಒಂದು ಡೇಟ್ಗೆ ಬರಲಿಲ್ಲ ಅಂತಂದ್ರೆ, ಆತನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಆಗಮನ ಭಾರತಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಆಗಮನದ ನಿರೀಕ್ಷೆಯನ್ನ SIT ಅಧಿಕಾರಿಗಳು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಕಡೆಗೂ ಕೂಡ
ಪ್ರಜ್ವಲ್ ರೇವಣ್ಣ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅವ್ರನ್ನ ಎತ್ತಾಕೊಂಡು ಹೋಗೋಕ್ಕೂ ಕೂಡ SIT ಅಧಿಕಾರಿಗಳು ಇನ್ನಿಲ್ಲದ ಕಣ್ಣನ್ನ ಇಟ್ಟಿದ್ದಾರೆ. ಈಗ ಆಲ್ರೆಡಿ ಏರ್ಪೋರ್ಟ್ ನಲ್ಲಿ ಅಲರ್ಟ್ ಆಗಿದ್ದಾರೆ. ಇಂಟೆಲಿಜೆನ್ಸ್ ಆಗಿರ್ಬೋದು, ಮಫ್ತಿಯಲ್ಲಿರುವಂತಹ ಪೊಲೀಸರು ಆಗಿರ್ಬೋದು, CCB ಅವರು ಆಗಿರ್ಬೋದು, ಜೊತೆಗೆ ಏರ್ಪೋರ್ಟ್ ನ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟು ತುಂಬಾ ಕುತೂಹಲದಿಂದಾಗಿ ಕಾಯ್ತಿದ್ದಾರೆ. ಯಾಕೆಂದ್ರೆ ನಾನು ಬರದೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಣ ಈ ಹಿಂದೆ ಸಾಕಷ್ಟು ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತೇಳಿ ಬರ್ದಂಗೆ ಕಾಗೆ ಆಡಿಸಿರುವಂತ ಘಟನೆನ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಈಗ ಆಲ್ರೆಡಿ ನೋಡ್ಲಾಗಿದೆ. ಈ ಒಂದು ಕಾರಣಕ್ಕಾಗಿ ಇನ್ ಕೇಸ್ ಏನಾದ್ರು ಬೇಗ ಬರುವಂತ ಸಾಧ್ಯತೆಗಳು ಕೂಡ ಹೇಳಕ್ಕಾಗಲ್ಲ. ಬೇಗ ಬಂದು ಎಲ್ಲಾರು ಇದ್ದು ಬಿಟ್ಟಾದ್ರೂ ಹೋಗ್ಬೋದು. ಆದ್ರೆ ಯಾವಾಗ್ಲೇ ಬರ್ಲಿ, ನಾವು ಅರೆಸ್ಟ್ ಮಾಡಿ ಎತ್ತಾಕೊಂಡ್ ಬರ್ತೀವಿ ಅನ್ನುವಂಥದ್ದು. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ, ನಾನು 10 ಗಂಟೆಗೆ ಬರ್ತೀನಿ SIT ಅಧಿಕಾರಿಗಳ ಮುಂದೆ ಅಂತ ಹೇಳಿ. 10 ಗಂಟೆನೂ ಇಲ್ಲ, 11 ಗಂಟೆನೂ ಇಲ್ಲ, ನೀವು ಬಂದ್ ಕೂಡ್ಲೆ. ಯಾಕಂದ್ರೆ ಇರೋ ಮಾಹಿತಿ ಪ್ರಕಾರದಲ್ಲಿ 12ವರೆಗೆ, ರಾತ್ರಿ 12ವರೆಗೆ ಅಂದ್ರೆ 30ನೇ ತಾರೀಕು ಇದೆಯಲ್ಲ, ರಾತ್ರಿ 12ವರೆ ಅಂತಂದ್ರೆ 31ನೇ ತಾರೀಕಿಗೆ ಬೀಳುತ್ತದು ಟೆಕ್ನಿಕಲಿ. ಹೀಗಾಗಿ 12ವರೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಟ್ರಿಮ್ ಟಚ್ ಅಪ್ ತಗೊಂಡು ಕುಂಕುಮ ಎಲ್ಲ ಇಟ್ಕೊಂಡು 10 ಗಂಟೆಗೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಅಧಿಕಾರಿಗಳು ಬಿಡಲ್ಲ, ನಿಮ್ಮ ಮಗ ತೊಳೆಯೋಕ್ಕೂ ಬಿಡಲ್ಲ ಬಿಡಿ ಅಧಿಕಾರಿಗಳು. ಈಗ ಆಲ್ರೆಡಿ ಜಾತಕ ಪಕ್ಷಿ ತರ ಈಗ ಆಲ್ರೆಡಿ ಬಲೆ ಬೀಸ್ಕೊಂಡು ಕಾಯ್ತಾ ಇದ್ದಾರೆ. ಬಂದ್ ಕೂಡಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಿ ಜಡ್ಜ್ನ ಮುಂದೆ ಅಥವಾ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಅಥವಾ ಅರೆಸ್ಟ್ ಮಾಡಿದ್ಮೇಲೆ 24, ಯಾಕಂದ್ರೆ ಈಗ ಆಲ್ರೆಡಿ ಬಂಧನ ವಾರೆಂಟ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ 24 ಗಂಟೆ ಒಳಗಾಗಿ ಜಡ್ಜ್ ಮುಂದೆ ಅವರು ಸಬ್ಮಿಟ್ ಮಾಡಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ SIT ಅಧಿಕಾರಿಗಳ ಮುಂದೆ ಇದೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರ ದುರಂತ ಆಗಮನಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ.